ದಾವಣಗೆರೆ ನ್ಯಾಮತಿ ಬ್ಯಾಂಕ್ನಲ್ಲಿ ಕಳ್ಳತನ ಕೇಸ್ ಪ್ರಕರಣವನ್ನ ದಾವಣಗೆರೆ ಪೊಲೀಸರು ಭೇದಿಸಿದ್ದಾರೆ. ಈಗ 22 ಕೆಜಿ ಚಿನ್ನದಲ್ಲಿ 17 ಕೆಜಿ ಚಿನ್ನಾಭರಣವನ್ನ ರಿಕವರಿ ಮಾಡಲಾಗಿದೆ. ಸೈಜ್ ಮಾಡಿದ್ದಾರೆ. ಈಗ 17 ಕೆಜಿ ಚಿನ್ನವನ್ನ ಪ್ರಕರಣವನ್ನ ಭೇದಿಸಿದ್ದಾರೆ ದಾವಣಗೆರೆ ಪೊಲೀಸರು. ಕಳೆದ ಅಕ್ಟೋಬರ್ನಲ್ಲಿ ಆದಂತಹ ದರೋಡೆ ಕೇಸ್ ಜ್ಯುವೆಲರಿ ಶಾಪ್ ಆಗಿದೆ. ದಾವಣಗೆರೆಯ ಎಸ್ಪಿ ಕಚೇರಿ. ಅಂದ್ರೆ 17 ಕೆಜಿ ಚಿನ್ನ ಏನಿದೆ ಅದನ್ನ ವಶಕ್ಕೆ ಪಡೆದು ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. 100 ಚಿನ್ನದ ಸರ, ಕಿವಿಯೋಲೆ, ಉಂಗುರ, ಚಿನ್ನದ ನೆಕ್ಲೆಸ್, ಚಿನ್ನದ ಬಳೆ ಎಲ್ಲವನ್ನ ರಿಕವರಿ ಮಾಡಲಾಗಿದೆ. 17 ಕೆಜಿ, ಟೋಟಲ್ 22 ಕೆಜಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಯಾವುದೋ ಆಭರಣದ ಮಳಿಗೆ ರೀತಿ ಕಾಣಿಸ್ತಾ ಇದೆ, ಜ್ಯುವೆಲರಿ ಶಾಪ್ ತರ ಕಾಣಿಸ್ತಾ ಇದೆ. ಇದು ಎಸ್ಪಿ ಕಚೇರಿ ದಾವಣಗೆರೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ರು ಕಳೆದ ಅಕ್ಟೋಬರ್ನಲ್ಲಿ. ಕೊನೆಗೂ ಈ ಒಂದು ಕೇಸನ್ನ ದಾವಣಗೆರೆ ಪೊಲೀಸ್ ಅಧಿಕಾರಿಗಳು ಭೇದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. 22 ಕೆಜಿ ಚಿನ್ನಾಭರಣವನ್ನ ದೋಚಿದ್ದು, ಅದರಲ್ಲಿ 17 ಕೆಜಿ ಸಿಕ್ಕಿದೆ. ನ್ಯಾಮತಿ SBI ಬ್ಯಾಂಕನ್ನ ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಬಹಳ ವೃತ್ತಿಪರವಾದ ಗ್ಯಾಂಗ್ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅಲ್ಲನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ಕೆಟರ್ ಮೂಲಕ ಕತ್ತರಿಸಿ ಅದರಿಂದ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಖಾರದ ಚೆಲ್ಲಿ ಹೋಗಿದ್ದಾರೆ. ನ್ಯಾಮತಿ ಬ್ಯಾಂಕ್ ದರೋಡೆಯ ಸ್ಫೋಟಕ ವಿಚಾರ ಬಯಲಾಗಿದೆ. ಬ್ಯಾಂಕ್ನಲ್ಲಿ ಸಾಲ ಕೇಳಿದ್ದ ನ್ಯಾಮತಿಯ ವಿಜಯ್ ಕುಮಾರ್ ಅನ್ನುವಂತ ವ್ಯಕ್ತಿ ಈ ಬ್ಯಾಂಕ್ನಲ್ಲಿ ಸಾಲ ಕೇಳಿದ್ದ ಉದ್ಯೋಗಕ್ಕಾಗಿ, ಬಿಸ್ನೆಸ್ಗಾಗಿ, ಬೇಕರಿ ಉದ್ಯಮಕ್ಕೆ ಸಾಲಕ್ಕೆ ಅರ್ಜಿ ಹಾಕಿದ್ದ ವಿಜಯ್ ಕುಮಾರ್. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಂತ ಕಾರಣಕ್ಕೆ ಸಾಲ ಕೊಟ್ಟಿರಲಿಲ್ಲ. ಸಹಜವಾಗಿ ಕೊಡೋದಿಲ್ಲ. ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಸಾಲ ಕೊಟ್ಟಿರಲಿಲ್ಲ. ಇದರಿಂದ ಕಂಗಾಲಾಗಿದ್ದಂತ ವಿಜಯ್ ಕುಮಾರ್ ಅದೇ ಬ್ಯಾಂಕ್ನ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ. ಈ ಕೃತ್ಯಕ್ಕೆ ತಮ್ಮೂರಿನ ಇಬ್ಬರ ಜೊತೆಗೆ ತಮಿಳುನಾಡಿನ ಹುಡುಗರ ಗ್ಯಾಂಗ್ ಕೂಡ ಕಟ್ಟಿದ್ದ. ಯಾವ ರೀತಿಯಾಗಿ ಈತ ಸ್ಕೆಚ್ ಹಾಕಿದ್ದ ನೋಡಿ. ಕಳ್ಳತನಕ್ಕೂ ಮುನ್ನ ಗಡಿ ಚೌಡಮ್ಮಾಗಿ ಅಷ್ಟದಿಗ್ಬಂಧನ ಪೂಜೆ ಮಾಡ್ತಾರೆ, ಸಕ್ಸಸ್ ಆಗಲಿ ಅಂತ. ಚಿನ್ನಾಭರಣ ಕದ್ದು 3 ದಿನಗಳ ಕಾಲ ತೆಗೆದುಕೊಂಡು ಹೋದಂತ ಕಾರ್ನಲ್ಲೇ ಇಟ್ಟಿದ್ರು 22 ಕೆಜಿ ಚಿನ್ನವನ್ನು. ಬ್ಯಾಂಕ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲೇ ಇತ್ತು. ಅಂದ್ರೆ ಆ ಚಿನ್ನವನ್ನು ಇಟ್ಟಿದ್ದಂತ ಕಾರು 3 ದಿನ ಆದ್ಮೇಲೆ ಮಧುರೈ ಪಕ್ಕದ ಹಳ್ಳಿಗೆ ಈ ಕಾರಿನ ಸಮೇತ ಆಭರಣವನ್ನ ಸಾಗಿಸಿದ್ರು. ತೋಟದಲ್ಲಿನ ಬಾವಿಯಲ್ಲಿ ಚಿನ್ನದ ಗಂಟನ್ನ ಬಚ್ಚಿಟ್ಟಿದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ರು. ಕದಿಯೋಕಂತಾನೆ ಸಿನಿಮಾ ಸೀರಿಯಲ್ಗಳನ್ನ ನೋಡಿದ್ರಂತೆ. ಬಾವಿಯಲ್ಲಿ ಹೋಗಿಟ್ಟಿದ್ದು ಯಾವುದೋ ಒಂದು ಹಳ್ಳಿಯಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ. ನೋಡಿ ಅವರ ಸ್ಕೆಚ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಬಹಳಷ್ಟು ಸ್ಫೋಟಕವಾದಂಥ ವಿಚಾರ ಬಯಲಾಗಿದೆ. ಯಾವ ರೀತಿಯಾಗಿ ಅವರು ಬ್ಯಾಂಕ್ ಅನ್ನ ದರೋಡೆ ಮಾಡಿದ್ರು ಅನ್ನೋದು, ಜೊತೆಗೆ ಯಾವ ಕಾರಣಕ್ಕಾಗಿ ದರೋಡೆ ಆಯಿತು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಡೀಟೇಲ್ಸ್. ವಿಜಯ್ ಕುಮಾರ್ ಅನ್ನುವಂಥ ವ್ಯಕ್ತಿ ನ್ಯಾಮತಿ ಮೂಲದವನ. ಇವನು ಸಾಲ ಕೇಳಿದ್ದ ಬೇಕರಿ ತೆಗಿಬೇಕು ಅಂತ, ಬೇಕರಿ ಬಿಸ್ನೆಸ್ಗಾಗಿ. ಬಟ್ ಈತನ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಂಥ ಕಾರಣಕ್ಕಾಗಿ ಸಾಲ ಕೊಟ್ಟಿರಲಿಲ್ಲ. ಸಹಜವಾಗಿ ಕೊಡೋದಿಲ್ಲ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ. ಆಗ ಈತ ಅದೇ ಬ್ಯಾಂಕ್ನ ಕಳ್ಳತನ ಮಾಡಬೇಕು ಅಂತ ಒಂದು ಟೀಮ್ ಕಟ್ತಾನೆ. ಆ ಟೀಮ್ನ ಪ್ರಕಾರ ಕಳ್ಳತನ ಮಾಡಿ ಎಸ್ಕೇಪ್ ಆಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ಲೈವ್ ನಲ್ಲಿದ್ದಾರೆ. ಸಂಜಯ್, ನಿಜಕ್ಕೂ ಕೂಡ ಬಹಳಷ್ಟು ಒಂದ್ ರೀತಿ ಯಾವ ರೀತಿಗೆ ಅವರು ಕಳ್ಳತನ ಮಾಡಿದ್ರು ಅನ್ನೋದನ್ನ IGP ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅದನ್ನು ಕೂಡ ಗಮನಿಸಿದ್ವಿ.
ಒಂದು ಹ್ಯಾಟ್ಸಪ್ ಹೇಳಬೇಕು ನಾವು ಪೊಲೀಸ್ ಅಧಿಕಾರಿಗಳಿಗೆ. ಯಾವ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ದರೋಡೆ ಕೇಸನ್ನ ಭೇದಿಸುವಲ್ಲಿ ಸಕ್ಸಸ್ ಆದ್ರು ಅನ್ನುವಂಥದ್ದು, ಯಾವ ರೀತಿಯಾಗಿ ನಡೀತು ಕಾರ್ಯಾಚರಣೆ? ಏನು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸ್ತೀವಿ. ಸಾಲ ಕೊಡದಿದ್ದಕ್ಕೆ ಕನ್ನ ಹಾಕಿರುವಂತಹ ಪ್ರಕರಣ ಇದು ಕಳೆದ ಅಕ್ಟೋಬರ್ನಲ್ಲಿ ಆಗಿತ್ತು. SP ಕಚೇರಿಯ ದೃಶ್ಯವನ್ನು ನೋಡ್ತಾ ಇದ್ವಿ. ಒಂದ್ ಕಡೆ, ಮತ್ತೊಂದು ಕಡೆ ಚಿನ್ನ ತೆಗೆದುಕೊಂಡು ಹೋಗಿದ್ರಲ್ಲ, ಬಾವಿಯಲ್ಲಿ ಇಟ್ಟಿದ್ರಲ್ಲ, ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ನ್ಯಾಮತಿ ಬ್ಯಾಂಕ್ನಲ್ಲಿ ಕಳು ಮಾಡಿದಂಥ 22 kg ಚಿನ್ನವನ್ನ ಯಾವ ರೀತಿಯಾಗಿ ಇವರು ಸೇಫ್ ಆಗಿ, ಯಾರಿಗೂ ಡೌಟೇ ಬರಬಾರ್ದು ಅಷ್ಟರ ಮಟ್ಟಿಗೆ ಅದನ್ನ ಸೇಫ್ ಝೋನ್ನಲ್ಲಿ ಇಟ್ಟಿದ್ರು. ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಅಕ್ಟೋಬರ್ನಲ್ಲಿ ಆದಂಥ ಈ ಒಂದು ದೊಡ್ಡ ಪ್ರಕರಣವನ್ನ ದಾವಣಗೆರೆ ಪೊಲೀಸ್ ಅಧಿಕಾರಿಗಳು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೋ ಒಂದು ಜ್ಯುವೆಲರಿ ಶಾಪ್ ರೀತಿ ಕಾಣಿಸ್ತಾ ಇದೆ SP ಕಚೇರಿ. ಅದನ್ನೆಲ್ಲವನ್ನು ಕೂಡ ಅಲ್ಲಿ ರಿಕವರಿ ಮಾಡಿರುವಂಥ ಚಿನ್ನಾಭರಣಗಳನ್ನ SP ಕಚೇರಿಯಲ್ಲಿ ಜೋಡಿಸಿಟ್ಟಿದ್ದಾರೆ. ಅಂದ್ರೆ ರಿಕವರಿ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರದರ್ಶನಕ್ಕೆ ಇಡ್ತಾರೆ. ಅದನ್ನ ನೋಡ್ತಾ ಇದ್ವಿ. 17 kg ಇದು ಸಿಕ್ಕಿರೋದು. ಬಾಕಿ ಇರುವಂಥದ್ದು ಇನ್ನು ವಶಕ್ಕೆ ಪಡೆಯಬೇಕಾಗಿದೆ. 5 ಜನರನ್ನ ಬಂಧನ ಮಾಡಲಾಗಿದೆ. ವಿಜಯ್ ಕುಮಾರ್ ಅನ್ನುವಂಥ ವ್ಯಕ್ತಿ, ನ್ಯಾಮತಿ ಮೂಲದ ವ್ಯಕ್ತಿ, ಕಳ್ಳತನಕ್ಕಾಗಿಯೇ ಒಂದು ಟೀಮ್ ರೆಡಿ ಮಾಡ್ತಾನೆ. ತಮಿಳುನಾಡಿನ ಒಂದಿಷ್ಟು ಜನ, ನ್ಯಾಮತಿ ಮೂಲದ ಮತ್ತೊಂದಿಷ್ಟು ಆತನ ಸ್ನೇಹಿತರು ಅಂತ ಅನ್ಸುತ್ತೆ, ಎಲ್ಲರನ್ನ ಸೇರಿಸ್ಕೊಂಡು 5 ಜನರ ಟೀಮ್ ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ, ಜೊತೆಗೆ ನೋಡಿ ಈತ ಈ ರಾಬರಿ ಮಾಡೋದಕ್ಕೆ, ದರೋಡೆ ಮಾಡೋದಕ್ಕೆ ಸಿನಿಮಾಗಳನ್ನು ನೋಡಿದ್ದಂತೆ. ದರೋಡೆ ಮಾಡೋದು ಹೇಗೆ ಅಂತ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್, ಲೈವ್ ನಲ್ಲಿ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಂಜಯ್, ನಿಜಕ್ಕೂ ಕೂಡ ನಾನು ಹೇಳ್ತಾ ಇದ್ದೆ, ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಟ್ಸಾಪ್ ಹೇಳಲೇಬೇಕು ನಾವು. ಈ ಪ್ರಕರಣವನ್ನ ಭೇದಿಸಿರುವಂತಹ ರೀತಿ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆದಿತ್ತು? ಕಳೆದ ವರ್ಷ ಏನು ಅಕ್ಟೋಬರ್ 27ನೇ ತಾರೀಕು ಈ ಒಂದು ಘಟನೆ ನಡೆದಿರುತ್ತೆ. ಏನು ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದಲ್ಲಿ SBI ಬ್ಯಾಂಕ್ ಅನ್ನ ದರೋಡೆ ಮಾಡಿರ್ತಾರೆ. ಸುಮಾರು 13 ಕೋಟಿಯ 17 kg ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಇದು ದೊಡ್ಡ ತೆಲುವಾಗಿರುತ್ತೆ. ಯಾಕೆ ಈ ಹಿಂದೆ ಕೂಡ ಒಂದು SBI ಬ್ಯಾಂಕು ಏನು ಹೊನ್ನಾಳಿ ತಾಲೂಕಿನಲ್ಲಿ ಒಂದು ಕಳ್ಳತನ ಆಗಿರುತ್ತೆ. ಅದು ಇದುವರೆಗೂ ಕೂಡ ಯಾರು ಅಂತೇಳಿ ಆರೋಪಿಗಳು ಪತ್ತೆ ಸಿಕ್ಕಿರಲಿಲ್ಲ. ಆಗ ಅದು ಕೂಡ ಒಂದಿಷ್ಟು ಪೊಲೀಸರಿಗೆ ಆತಂಕ ಸೃಷ್ಟಿ ಆಗುತ್ತೆ. ಹಾಗಾಗಿ ಏನು ಪೊಲೀಸರು ಸಾಕಷ್ಟು ಎಲ್ಲಾ ರೀತಿಯ ಆಯಾಮಗಳಲ್ಲಿ ಹುಡುಕಿದ್ರು ಕೂಡ ಯಾವುದೇ ಕೂಡ ಸುಳಿವು ಬಿಟ್ಟು ಹೋಗದ ರೀತಿಯಲ್ಲಿ ಅವರು ಎಲ್ಲ ಪ್ಲಾನ್ಡ್ ಆಗಿ ಮಾಡಿರ್ತಾರೆ. ಏನು ಯಾವುದೇ ಶ್ವಾನದಳು ಕೂಡ ಅವರ ವಾಸನೆ ಹಿಡಿಬಾರ್ದು ಅಂತೇಳಿ ಬ್ಯಾಂಕ್ ಅನ್ನ ದರೋಡೆ ಮಾಡಿದಂತ ಸಂದರ್ಭದಲ್ಲಿ ಕಾರು ಪುಡಿಯನ್ನು ಹಾಕಿ ಹೋಗಿರ್ತಾರೆ. ಆದ್ರೆ ಅಲ್ಲಿ ಒಂದು ಸಣ್ಣ ಸುಳಿವು ಸಿಗುತ್ತೆ. ಈ ಒಂದು ಏನು ಕಳ್ಳರಿದ್ದಾರೆ, ಕಳ್ಳರ ಹಿಡಿಯಕ್ಕೆ ಏನು ಒಂದು ಕಾರು ಪುಡಿ ಪ್ಯಾಕೆಟ್ ಅಂತ ತಗೊಂಡ್ಬಂದಿರ್ತಾರೆ. ಅದು ಒಂದು ತಮಿಳ್ನಾಡಿನ ಒಂದು ಮೂಲದಾಗಿರುತ್ತೆ. ಅದ್ರ ಮೇಲೆ ಒಂದು ಕಾರು ಪುಡಿ ಅಂಗಡಿಯ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಪ್ಯಾಕೆಟ್ ಇಂದ ಕೂಡ ಈ ಒಂದು ಕೇಸ್ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನು ಆ ಒಂದು ಪ್ಯಾಕೆಟ್ ನ ಆಧಾರದಿಂದ ಅಲ್ಲಿ ಏನು ತಮಿಳ್ನಾಡಿಗೆ ಹೋದಂತ ಸಂದರ್ಭದಲ್ಲಿ ಏನು ಆ ಕಾರು ಪುಡಿ ಫ್ಯಾಕ್ಟ್ರಿಗೂ ಮತ್ತೆ ಈತ ಕಳ್ಳತನ ಏನ್ ಮಾಡಿದ ಆತನ ಕೇವಲ ಒಂದು ದೂರಳತೆ ಅಷ್ಟೇ ಒಂದು ಮನೆ ಇತ್ತು. ಹಾಗಾಗಿ ಅದರಿಂದ ಕೂಡ ಟ್ರೇಸ್ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಈಗ ಪೊಲೀಸರು ಕೂಡ ಈ ಎಲ್ಲಾ ಆಯಾಮಗಳನ್ನ ಮಾಡಿ ಹುಡುಕಿ ಏನು ಇವ್ರನ್ನ ಪತ್ತೆ ಮಾಡಿದ್ರೆ. ಇದರಲ್ಲಿ ಕೂಡ ಏನು ವಿಜಯ್ ಅಂತ ಏನಿರ್ತಾನೆ, ಈತ ಒಂದು ಅಲ್ಲೇ ಸ್ಥಳೀಯ ನ್ಯಾಮತಿ ಪಟ್ಟಣದವನು ಆಗಿರ್ತಾನೆ. ಏನು ಈತ ಒಂದು ಬೇಕರಿ ನಡೆಸ್ತಾ ಇರ್ತಾನೆ ನ್ಯಾಮತಿ ಪಟ್ಟಣದಲ್ಲಿ. ಆದ್ರೆ ನಾವು ಇನ್ನೂ ಕೂಡ ಹಲವಾರು ಬ್ರಾಂಚ್ಗಳನ್ನು ತೆಗಿಬೇಕು, ಬೇಕರಿದು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ SBI ಬ್ಯಾಂಕಿಗೆ ಒಂದು ಸಾಲಕ್ಕೆ ಅರ್ಜಿಯನ್ನು ಹಾಕಿರ್ತಾನೆ. ಆದ್ರೆ ಈತನ ಸಿವಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ಏನು ಈತನ ರಿಜೆಕ್ಟ್ ಆಗಿರುತ್ತೆ, ಸಾಲ ಕೊಡೋದಿಲ್ಲ. ಮತ್ತೆ ತಿರ್ಗಾ ಈತ ಸಂಬಂಧಿಕರ ಹೆಸರಿಗೆ ಹಾಕ್ತಾನೆ, ಅದು ಕೂಡ ರಿಜೆಕ್ಟ್ ಆಗಿರುತ್ತೆ. ಈಗ ಆದಾಗ ಏನಾದ್ರೂ ಮಾಡಿ ನಾನು ಬ್ಯಾಂಕ್ ಅನ್ನ ದರೋಡೆ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ತಾನೆ. ಅದಾದ ಬಳಿಕ ಏನು ಕೆಲವೊಂದಿಷ್ಟು ಯೂಟ್ಯೂಬ್ ನಲ್ಲಿ ಏನು ಸೀರಿಯಲ್ ಗಳನ್ನ ನೋಡ್ತಾನೆ, ಸಿನಿಮಾಗಳನ್ನ ನೋಡ್ತಾನೆ, ಯಾವ ರೀತಿ ಬ್ಯಾಂಕ್ ಗಳನ್ನ ದರೋಡೆ ಮಾಡ್ಬೇಕಂತ ಹೇಳಿ ನೋಡಿದ ಸಂದರ್ಭದಲ್ಲಿ ಏನು ಈತ ತಮ್ಮ ಇರ್ತಾನೆ, ವಿಜಯ್ ಮತ್ತೆ ಈತನ ತಮ್ಮ ಇನ್ನೊಬ್ಬ ಸೇರಿ, ಅಂದ್ರೆ 3 ಜನ ಇವರು ಸಂಬಂಧಿಕರು, ಇಲ್ಲ ಲೋಕಲ್ನವರು ನ್ಯಾಮತಿಯವರು, ಇನ್ನು 3 ಜನ ಈತನ ಸ್ನೇಹಿತರು ತಮಿಳುನಾಡು ಮೂಲದವರು. ಇವರೆಲ್ಲರೂ ಕೂಡ ಒಟ್ಟಾಗಿ ಏನು ಒಂದು 6 ತಿಂಗಳ ಕಾಲ ಅಲ್ಲಿ ನ್ಯಾಮತಿ ಪಟ್ಟಣದ SBI ಬ್ಯಾಂಕ್ ಸುತ್ತಮುತ್ತ ಬರೆದು ಎಲ್ಲೂ ಕೂಡ ಎಲ್ಲೆಲ್ಲಿ ಚಿನ್ನಾಭರಣವನ್ನು ಇಡ್ತಾರೆ, ಹೇಗೆ ಅದನ್ನ ಲಾಕ್ ಮಾಡ್ತಾರೆ, ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಅದಾದ ಬಳಿಕ ಏನು ಅವರು ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡಕ್ಕೆ ಸ್ಕೆಚ್ ಮಾಡಿ ಅಕ್ಟೋಬರ್ 27ನೇ ತಾರೀಕು ಮಧ್ಯರಾತ್ರಿ ಒಂದು ದರೋಡೆಯನ್ನು ಮಾಡ್ತಾರೆ. ದರೋಡೆ ಮಾಡಿದಂತ ಸಂದರ್ಭದಲ್ಲಿ ಏನು ಒಂದು ಡಸ್ಟರ್ ಕಾರ್ನಲ್ಲಿ ಈ ಕಳ್ತನ ಮಾಡಿದಂತಹ ಎಲ್ಲಾ ಬಂಗಾರವನ್ನು ಕೂಡ
ಏನು ಅಲ್ಲೇ ಏನು ಒಂದು ಕಾರಲ್ಲಿ ಇಟ್ಟು ಏನು ಬ್ಯಾಂಕಿಂದ ನಿಯರೆಸ್ಟ್ ಅಂದ್ರೆ 3 ಕಿಲೋಮೀಟರ್ ಅಂತರದಲ್ಲೇ ಇಟ್ಟಿರ್ತಾರೆ. ಇಟ್ಟು ಏನು ಆ ಗ್ರಾಮದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿಗೆ ಒಂದು ಪೂಜೆಯನ್ನು ಮಾಡಿ ಅಲ್ಲಿ ನಮ್ಮ ಸಕ್ಸಸ್ ಆಗಿದೆ ಕಳ್ತನ ಮಾಡಿರೋದು ಅಂತೇಳಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ 3 ದಿನಗಳ ಕಾಲ ಅಲ್ಲೇ ಇಟ್ಟಿರ್ತಾರೆ ಎಲ್ಲ ಚಿನ್ನಾಭರಣ. ಆದ್ರೂ ಪೊಲೀಸರು ಯಾರಿಗೂ ಆ ವಾಹನದಲ್ಲಿ ಚಿನ್ನಾಭರಣ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಏನು 3 ದಿನಗಳ ಆದ ಬಳಿಕ ಅದು ಚಿನ್ನಾಭರಣವನ್ನು ಎಲ್ಲವನ್ನು ಕೂಡ ತಮಿಳುನಾಡಿಗೆ ತಗೊಂಡು ಹೋಗ್ತಾರೆ. ತಮಿಳುನಾಡಿಗೆ ತಗೊಂಡು ಹೋಗಿ ಏನು ಅಲ್ಲಿಯ ಸ್ನೇಹಿತರಿದ್ರು ಆತನ ಒಂದು ತೋಟದಲ್ಲಿ ಒಂದು ಬಾವಿಯಲ್ಲಿ ನೀರಿರುವಂತಹ ಬಾವಿಯಲ್ಲಿ ಏನು ಲಾಕರ್ ಸಮೇತ ಇವರು ಎಸ್ಕೇಪ್ ಮಾಡಿರ್ತಾರೆ ಬ್ಯಾಂಕಿಂದ. ಆ ಲಾಕರ್ನೊಳಗಡೆ ಎಲ್ಲಾ ಚಿನ್ನಾಭರಣಗಳನ್ನು ಹಾಕಿ ಗಟ್ಟಿಯಾಗಿ ಏನು ಆ ಬಾವಿ ಒಳಗೆ ಬಿಟ್ಟಿರ್ತಾರೆ. ಬಿಟ್ಟು ಏನು ಸುಮಾರು 1 ವರ್ಷಗಳ ಆದ ಬಳಿಕ ಎಲ್ಲರೂ ಕೂಡ ಮರ್ತಿರ್ತಾರೆ. ಆ ನಂತರ ನಾವು ಇದನ್ನ ತಗೊಂಡ್ ಬಂದ್ರೆ ಯಾರು ಕೂಡ ಗೊತ್ತಿಡಿಯೋದಿಲ್ಲ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಆದ್ರೆ ಏನು ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ಕಾಡುತ್ತೆ. ಇವರು ಯಾವುದೇ ರೀತಿ ಫೋನ್ಗಳನ್ನು ಕೂಡ ಯೂಸ್ ಮಾಡಿರೋದಿಲ್ಲ ಇಂಥ ಸಂದರ್ಭದಲ್ಲಿ. ಹಾಗಾಗಿ ಈ ಬೇಕರಿಯನ್ನು ನಡೆಸಿದ್ದ ಈತ ಒಂದಿಷ್ಟು ಗೋಲ್ಡ್ ಗಳನ್ನ ತಗೊಂಡ್ ಬಂದಿರ್ತಾನೆ. ಕೈಗಳಲ್ಲಿ ಗೋಲ್ಡ್ ಚೈನ್ ಎಲ್ಲ ಹಾಕಿರ್ತಾನೆ. ಇವನು ಹೇಗೆ ಈಗ ಬದಲಾವಣೆ ಆಗಿದೆ ಅನ್ನೋದು ಒಂದು ಅನುಮಾನ ಕೂಡ ಮೂಡುತ್ತೆ. ಮೂಡಿದ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದು ಏನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಒಂದೊಂದೇ ಲಿಂಕ್ ಆಗಿ ಎಲ್ಲವೂ ಕೂಡ ಹೊರಗಡೆ ಬೀಳುತ್ತೆ. ಈಗ ಸದ್ಯ 6 ಜನ ಸಂಬಂಧಪಟ್ಟಂತೆ ಬಂಧನ ಮಾಡಿ ಈಗ ಎಲ್ಲರೂ ಕೂಡ ಏನು ಗೋಲ್ಡ್ ಅನ್ನ ವಾಪಸ್ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಎಲ್ಲರೂ ಕೂಡ ನಿಜಕ್ಕೂ ಈ ಗೋಲ್ಡ್ ಅನ್ನು ಕಳ್ಕೊಂಡಂತವ್ರು ನಿಟ್ಟುಸಿರು ಬಿಟ್ಟಂತಾಗಿದೆ. ಅರುಣ್ ಕುಮಾರ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಮತ್ತೆ ಬಂಡೀಪುರ ಉಳಿಸಿ ಅಭಿಯಾನ ಶುರುವಾಗ್ತಾ ಇದೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ವಿರೋಧ ಮತ್ತೆ ಮುನ್ನೆಲೆಗೆ ಕ್ಯಾಂಪೇನ್ ಆರಂಭಿಸಿದ್ದಾರೆ ಪರಿಸರವಾದಿಗಳು. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ವಿರೋಧ, ವಾಹನಗಳ ಸಂಚಾರ ಬೇಡ ಅಂತ ಕ್ಯಾಂಪೇನ್ ಆರಂಭಿಸಿ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿತ್ತು. ಮತ್ತೆ ರಾತ್ರಿ ಸಂಚಾರ ಆರಂಭಿಸುವಂತಹ ಆತಂಕ ಕಾಡ್ತಾ ಇದೆ. ಹೀಗಾಗಿ ಸಂಚಾರಕ್ಕೆ ಅವಕಾಶ ನೀಡಬೇಡಿ ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಈ ಅಭಿಯಾನದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಪರಿಸರವಾದಿಗಳು, ವನ್ಯಜೀವಿ ಸಂರಕ್ಷಕರು. ವನ್ಯಜೀವಿಗಳಿಗೆ ಕಂಟಕವಾಗಿದ್ದ ರಾತ್ರಿ ವಾಹನ ಸಂಚಾರ 2009ರಲ್ಲಿನೇ ಇಲ್ಲಿ ರಾತ್ರಿ ವಾಹನ ಸಂಚಾರವನ್ನ ರಾಜ್ಯ ಸರ್ಕಾರ ನಿಷೇಧ ಮಾಡಿತ್ತು. 2019ರಲ್ಲಿ ರಾಜ್ಯ ಸರ್ಕಾರದ ಈ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಇದು ರೈಟ್ ಆಗಿದೆ ಅಂತ. ಆದೇಶ ಮರುಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕೇರಳ ಸರ್ಕಾರ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವು ಬಗ್ಗೆ ಪರಿಶೀಲನೆ ಮಾಡುವ ಬಗ್ಗೆ ಕೆಲ ತಿಂಗಳ ಹಿಂದೆ ವಯನಾಡ್ನಲ್ಲಿ ಭರವಸೆಯನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾದಂಥ ಅಭಿಯಾನ ಶುರುವಾಗ್ತಾ ಇದೆ. ಈ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಹಿಂದೆ ಇದ್ದಂಗೆ ಮತ್ತೆ ವಾಹನ ಸಂಚಾರ ಬಂಡೀಪುರ ಅಭಯಾರಣ್ಯದ ಮಧ್ಯಭಾಗದಲ್ಲಿ ಮತ್ತೆ ಆರಂಭ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪರಿಸರವಾದಿಗಳಿಗೆ ಕಾಡ್ತಾ ಇದೆ. ಇತ್ತೀಚೆಗೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಭೆ ಕೂಡ ನಡೆಸಿದ್ರು ಸಚಿವ ಈಶ್ವರ್ ಖಂಡ್ರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವಾಹನ ಸಂಚಾರಕ್ಕೆ ಅನುಮತಿ ಕೊಡಬಾರದು ಅಂತ ಸಮಾಜದ ಎಲ್ಲಾ ವರ್ಗಗಳ ಬೆಂಬಲದ ಜೊತೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ. ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ಇದು ಹಳೆ ಟೈಮು ಹೈಕೋರ್ಟ್ ಆರ್ಡ್ರ್ ಇದ್ದದ್ದು 2009-2010 ಕೊಟ್ಟಿದ್ದು. ಅದೇ ಕಾರಣನೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು. ಇವತ್ತು ಹೇಳ್ತಾ ಇರೋದು, ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ ಇಲ್ಲಿ ಅಕ್ಟೋಬರ್ ಒಳಗೆ. ಇಲ್ಲೇ ಶುರು ಮಾಡಿದ್ವಿ ನೈಟ್ ಟ್ರಾಫಿಕ್. ಈ ಬಗ್ಗೆ ಮಾತನಾಡೋದಕ್ಕೆ ಪರಿಸರವಾದಿ ಜೋಸೆಫ್ ಹೂವರ್ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ಯಾಕೆ ಸರ್ ಇಂಥದ್ದೊಂದು ಆತಂಕ ಇಷ್ಟು ದಿನ ಇರಲಿಲ್ಲ, ಸಡನ್ ಆಗಿ ಯಾಕೆ ಮುನ್ನೆಲೆಗೆ ಬಂತಿದ್ದು? ನೋಡಿ, ಒಬ್ಬರು ಹೋಗಿ ಎಲೆಕ್ಷನ್ ಒಳಗೆ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ಗೆ ಓಕೆ ಕೇರಳ ಅವರು ಅದೇ ಬೆನ್ನೆತ್ಬಿಟ್ಟಿದ್ದಾರೆ. ಈಗ ಪ್ರೆಷರ್ ಹಾಕ್ಬಿಟ್ಟು ರೋಡ್ ಓಪನ್ ಮಾಡಿ ಅಂದ್ಬಿಟ್ಟು. ಇಷ್ಟು ವರ್ಷ ಚೆನ್ನಾಗಿ ಇತ್ತಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು, ಎಲ್ಲರೂ ಫಾಲೋ ಮಾಡ್ತಿದ್ರು. ಇವ್ರು ಇದಕ್ಕಿದ್ದಾಗೆ ಹೋಗ್ಬಿಟ್ಟು ಒಂದು ಎಲೆಕ್ಷನ್ಗೋಸ್ಕರ ಇದು ಕೊಟ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಈಗ ಮಾಡು ಅಂದ್ರೆ ನಮ್ ಪರಿಸರನ ಹಾಳು ಮಾಡ್ಕೊಳ್ಳೋದ, ಓಟ್ಗೋಸ್ಕರ ನಮ್ ಎಕಾಲಜಿನ ಹಾಳು ಮಾಡ್ಕೊಳ್ಳೋದ. ಇದು ಯಾವ ತರ ದುರ್ಘಟನೆ. ಎಂತದು ವಿಷಯ ಬೇಜಾರಾಗದಂದ್ರೆ, ಈ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿನೇ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ತಂದಿದ್ದು. ಅವ್ರು ಕಾಡನ್ನ ಉಳಿಸ್ಬೇಕಂದ್ಬಿಟ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಮಾಡ್ತಾರ ಅವರು, ಇಂದಿರಾ ಗಾಂಧಿ ಅವರು. ಇವ್ರು ಹೋಗಿ ಈ ತರ ನಾನು ಇದು ಮಾಡ್ಕೊಡ್ತೀನಿ, ಇದು ಟೈಗರ್ ಹ್ಯಾಬಿಟ್ಯಾಟ್, ಕೋರ್ ಟೈಗರ್ ಹ್ಯಾಬಿಟ್ಯಾಟ್, ಇನ್ವೈಲೇಟ್ ಏರಿಯಾ ಅಂತೀವಿ. ಅವ್ರು ಹೇಳ್ಬೇಕಾಯ್ತು, ಇಲ್ಲ ಇಂಥದ್ದೆಲ್ಲ ಕ್ರಿಟಿಕಲ್ ಆಗಿದೆ ಅಂದ್ಬಿಟ್ಟು. ಆಗ್ತಾ ಇರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ಮೇಲೆ ಎಲ್ರು ಆರಾಮಾಗಿದ್ದಾರೆ. ಸುಮ್ನೆ ಹೋಗಿ ಕೆಣಕ್ಬಿಟ್ಟು ಈಗ
ಈಗ ಕರ್ನಾಟಕ ವರ್ಸಸ್ ಕೇರಳ ಅಂದ್ಬಿಟ್ಟು ಎಲ್ಲ ಶುರು ಆಗಿದೆ ಈಗ. ಕೇರಳ ಅವರಂತೂ ಅವ್ರ ಜಾಗನ ಹಾಳು ಮಾಡ್ಬಿಡ್ತಾರೆ, ಓಕೆ, ಎಲ್ಲ ಪ್ರಾಣಿಗಳನ್ನ ಸಾಯಿಸ್ತಾರೆ. ಆಮೇಲೆ ಅವ್ರ ನ್ಯಾಚುರಲ್ ರಿಸೋರ್ಸಸ್ ನ ಇಟ್ಕೊಂಡ್ಬಿಡ್ತಾರೆ, ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನ ಎತ್ಕೊಂಡು ಹೋಗೋದು ಇವ್ರು. ಅದೊಂದು ಬೇರೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಬೆಟ್ಟ, ನಮ್ಮ ಗುಡ್ಡ, ನಮ್ಮ ಮರಳು ಎಲ್ಲ ಹೋಗ್ತಾ ಇದೆ ಅವ್ರ ಕಡೆಗೆ. ಇದೊಂದು ಸ್ಮಗ್ಲಿಂಗ್ ರೂಟ್. ನಾವ್ ಹೇಳೋದು ಸರ್ಕಾರಕ್ಕೆ, ದಯವಿಟ್ಟು ನೀವು ಕರ್ನಾಟಕ ಜನ ನೋಡ್ಕೊಳ್ಳಿ, ಕರ್ನಾಟಕ ಇಂಟ್ರೆಸ್ಟ್ ನೋಡಿ, ಕೇರಳ ಇಂಟ್ರೆಸ್ಟ್ ನಮ್ಗೆ ಬೇಕಾಗಿಲ್ಲ, ಅವ್ರು ನೋಡ್ಕೊತಿದಾರ. ಇದನ್ನ ನಾವು ಹೆಂಗಾರು ತಡೆ ಹಾಕ್ಬೇಕು. ನಮ್ಗೆ ಖುಷಿ ಆಗೋದೇನಂದ್ರೆ ನಾವು ನಿನ್ನೆ ಶುರು ಮಾಡ್ತೀವಿ ಕ್ಯಾಂಪೇನು. ಆಲ್ರೆಡಿ ನಮ್ಗೆ ಚಾಮರಾಜನಗರದಿಂದ ಸತೀಶ್ ಅವರು, ಅವ್ರದ್ದೊಂದು ಪರಿಸರ ಇದು, ಅವ್ರು ಫೋನ್ ಮಾಡಿ ನಾವು ಎಲ್ಲ ಒಟ್ಟಿಗೆ ಬರ್ತೀವಿ. ಆಮೇಲೆ ಮಂಜುನಾಥ್ ಅವರು ಮೈಸೂರಿಂದ ಅವ್ರು ಫೋನ್ ಮಾಡಿ ಎಲ್ಲ ನಾವೆಲ್ಲ ಸೇರ್ತಾ ಇದೀವಿ ಅಂತ ಎಲ್ಲರೂ ಬರ್ತಿದ್ದಾರೆ. ಸೊ ನಮ್ಗೇನಂದ್ರೆ ಸರ್ಕಾರಕ್ಕೆ ಅಗೇನ್ಸ್ಟ್ ಅಲ್ಲ, ನಾವು ಕೇಳ್ಕೊತಿರೋದು ದಯವಿಟ್ಟು ನಮ್ಮ ಪರಿಸರನ ಉಳಿಸಿ. ನಮ್ ಸ್ಥಿತಿ ಹೇಗಿದೆ ಅಂದ್ರೆ ಈಗ ಕ್ಲೈಮೇಟ್ ಎಮರ್ಜೆನ್ಸಿ ಇದ್ದಾಗ ನಾವ್ ಈ ತರ ಎಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ, ಬಯೋಡೈವರ್ಸಿಟಿ ಹಾಳು ಮಾಡಿದ್ರೆ, ಯಾರೋ ಕೇವಲ ಒಂದು ಕೆಲವ್ರಿಗೋಸ್ಕರ ನೀವು ಖುಷಿ ಮಾಡಕ್ಕೆ ಇಡೀ ಜನಸಂಖ್ಯೆಗೆ ತೊಂದ್ರೆ ಆಗದ್ ಬೇಕಾ? ಇದು ಆಕ್ಚುಲ್ ಆಗಿ ಇವ್ರು ಬೇಕಾಗಿರೋದು ಗಾಡಿ ಓಡಕ್ಕೆ ಇವ್ರಿಗೆ ಇದು ಬೇಕು, ಇವ್ರಿಗೆ ಎಂತದ್ದು ಸ್ಮಗ್ಲಿಂಗ್ ಆಕ್ಟಿವಿಟಿ ಆಗ್ಬೇಕು ಇವ್ರಿಗೆ. ನೈಟ್ ಎಲ್ಲ ಬೇರೆ ತರ ಎಲ್ಲ ನಡೆಯುತ್ತೆ. ಆಮೇಲೆ ನಿನ್ನೆ ನಾವು ಅಲ್ಲಿದ್ವಿ ಬಂದೀಪುರ ರೋಡ್ ಒಳಗೆ, ಎಂತ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಗುತ್ತೆ, ಟ್ರಕ್ಗಳು 30 ಟನ್ ಅನ್ಬಿಟ್ಟು ಇದು ತೋರಿಸ್ತವ್ರೆ ಪರ್ಮಿಟ್, 70 ಟನ್ ಹಾಕೊಂಡು ಹೋಗ್ತಿದ್ದಾರೆ. 18 ವೀಲರ್ಗಳು ಓಡಾಡ್ತಿದೆ ರೋಡವ್ರಿಗೆ. ಆ ರೋಡವ್ರಿಗೆ ಆನೆಗಳು ಸತ್ತಿದೆ, ಟೈಗರ್ ಸತ್ತಿದೆ. 22 ಇಂದ 24 ತನಕ 30 ಜಿಂಕೆ, ಒಂದು ಆನೆ ಮತ್ತೆ ಸಿವೆಟ್ ಕ್ಯಾಟ್ ಸತ್ತಿದೆ. ಸೊ ಇವ್ರು ಯಾಕೆ ಇದ್ಬೇಕು? ಹಿಂಗೆ ಬಿಡಿ, ಪರಿಸರನ ದಯವಿಟ್ಟು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋಣ, ನಾವು ಹಾಳು ಮಾಡೋದು ಬೇಡ. ಆಲ್ರೆಡಿ ಎಲ್ಲರೂ ಪರದಾಡ್ತಿದೀವಿ, ರೈತರಂತೂ ಒದ್ಲಾಡ್ತಿದ್ದಾರೆ. ಒಂದ್ ಕಡೆ ಬರ ಇದ್ದಾಗ ಏನು ಬೆಳ್ಸಕ್ಕಾಗಲ್ಲ, ಮಳೆ ಬಂದಾಗಂತೂ ಮುಂಚೆ ಮಳೆ ಬಂದಾಗ ಸಣ್ಣಗ್ ಬೀಳೋದು, ಈಗ ಬಂದ್ರೆ ಒಳ್ಳೆ ಬಕೆಟ್ ನೀರ್ ಬಿಸಾಕ್ದಂಗ್ ಹಾಕತ್ತೆ, ಎಲ್ಲ ಕೊಚ್ಕೊಂಡು ಹೋಗತ್ತೆ, ಫ್ಲಡ್ಸ್ ಆಗತ್ತೆ. ಸೊ ರೈತರು ತಡೆಯಕ್ ಕಷ್ಟ ಪಡ್ತಿದ್ದಾರೆ. ರೈತರು ಚೆನ್ನಾಗಿಲ್ಲ ಅಂದ್ರೆ ನಾವು ಇರಲ್ಲ. ಯಾಕಂದ್ರೆ ಕಾಡಿಲ್ಲ ಅಂದ್ರೆ ನೀರಿಲ್ಲ, ನೀರಿಲ್ಲ ಅಂದ್ರೆ ರೈತರು ಇಲ್ಲ, ರೈತರು ಇಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ. ಅರ್ಥ ಮಾಡ್ಕೋಬೇಕು. ವಾಟರ್ ಸೆಕ್ಯೂರಿಟಿ ಇದ್ದಾಗ ಫುಡ್ ಸೆಕ್ಯೂರಿಟಿ ಬಂದೇ ಬರುತ್ತೆ. ಸೊ ನಾವು ಸರ್ಕಾರಕ್ಕೆ ಹೇಳೋದು, ಸ್ವಲ್ಪ ಯೋಚಿಸಿ. ಯಾರಿಗೋ ಕೆಲವ್ರಿಗೆ ಪ್ಲೀಸ್ ಮಾಡಕ್ ಹೋಗಿ ಎಲ್ಲರನ್ನೂ ಹಾಳು ಮಾಡ್ಬಿಡಿ ದಯವಿಟ್ಟು ಅಂದ್ಬಿಟ್ಟು ನಮ್ಮ ಇದು. ಸೊ ಎಲ್ಲರೂ ಈಗ ಸೇರಿದೀವಿ, ನಾನು ಹೋಗಿ ಸೇರ್ಕೊಂಡು ಮೂಲೆ ಒಲೆ ಜಾಗದಿಂದನೇ ನಾವು ಶುರು ಮಾಡ್ಕೊಂಡಿದ್ದೀವಿ. ಈಗ ಈ ಪ್ರತಿಭಟನೆ ಎಲ್ಲ ಕಡೆನೂ ಮಾಡ್ತೀವಿ, ಯಾಕಂದ್ರೆ ನಮ್ ಕಾಡನ್ನ ಹೆಂಗಾರು ಉಳಿಸ್ಕೋಬೇಕು. ನಾವು ಕೇಳಿದೀವಿ, ಬೆಗ್ ಮಾಡಿದೀವಿ, ಕೇಳಿಲ್ಲ. ಇದು ಈ ದಾರಿನೇ ನಮ್ಗೆ ಬಂದಿರೋದು ಕೊನೆಗೆ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಜೋಸೆಫ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ವಿಚಾರ ನ್ಯೂಸ್ 18ಗೆ ಸಿಕ್ಕಿದೆ. ಫೋನ್ ಸಂಭಾಷಣೆ, ರಾಜೇಂದ್ರ ಆಪ್ತ ರಾಕಿ ಜೊತೆ ಸಂಭಾಷಣೆ ಆಗಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ, ಯಾವೆಲ್ಲ ರಹಸ್ಯ ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ? ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಆ ಒಂದು ಆಡಿಯೋ ನ್ಯೂಸ್ 18 ರಾಜೇಂದ್ರ ಆಪ್ತ ರಾಕಿ ಜೊತೆಗೆ ಸಂಭಾಷಣೆ ಮಾಡಿರುವಂತದ್ದು ಪುಷ್ಪ ಅನ್ನುವಂತಹ ಮಹಿಳೆ. ರಾಕಿ ಜೊತೆ ಮಾತಾಡಿರುವಂತಹ ಪುಷ್ಪ ಯಾರು ಹಾಗಾದ್ರೆ? ಜೈಪುರ ಸೋಮ ಎಂಬಾತನಿಂದ ಕೊಲೆಗೆ ಸ್ಕೆಚ್ ಅಂತೆ. ಆ ಆಡಿಯೋದಲ್ಲಿ ಇದೆಲ್ಲವೂ ರಾಜೇಂದ್ರ ಕೊಲೆಗೆ ಸೋಮ ಪ್ಲಾನ್ ಮಾಡಿದ್ನಂತೆ. ಪುಷ್ಪ ಅನ್ನುವಂಥ ಮಹಿಳೆ ಆ ಆಡಿಯೋದಲ್ಲಿ ಮಾತನಾಡಿರೋದು ಇದಿಷ್ಟು ಗಂಭೀರವಾದಂಥ ವಿಚಾರಗಳನ್ನ ಮಾತನಾಡಿದ್ದ. 70 ಲಕ್ಷಕ್ಕೆ ಜೈಪುರ ಸೋಮ ಸುಪಾರಿ ಪಡೆದಿದ್ದಂತೆ. ಇಬ್ರು ತಮಿಳುನಾಡಿನ ಹುಡುಗರನ್ನ ಕರೆಸಿದ್ದಂತೆ ಹತ್ಯೆಗಾಗಿ, ಸ್ಕೆಚ್ಗೆ. ಮುಂದಿನ ಎಲೆಕ್ಷನ್ಗೆ ನಿಲ್ಲೋಕೆ ಸೋಮನ ಪ್ಲಾನ್ ಆಗಿತ್ತಂತೆ. ರಾಜೇಂದ್ರನ ಮುಗಿಸೋಕೆ ಪ್ಲಾನ್ ಅಂತೆ. ಜೈಪುರ ಸೋಮ ಗ್ಯಾಂಗ್ ವಿಚಾರವನ್ನ ಪುಷ್ಪ ಅನ್ನುವಂತ ಮಹಿಳೆ ಬಿಚ್ಚಿಟ್ಟಿದ್ದ. ಎಂಎಲ್ಸಿ ರಾಜೇಂದ್ರ ಅವರ ಆಪ್ತ ರಾಕಿ ಅವರ ಜೊತೆ ಈ ಪುಷ್ಪ ಅನ್ನುವಂತ ಮಹಿಳೆ ಮಾತನಾಡಿರೋದಿದು. ಪುಷ್ಪ ಮೂಲಕವಾಗಿ ಈ ಹತ್ಯೆಯ ವಿಚಾರ ಬಯಲಾಗಿದೆ. ಈಗ ಆ ಎಕ್ಸ್ಕ್ಲೂಸಿವ್ ಆದಂತ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ, ಯಾವೆಲ್ಲ ವಿಚಾರಗಳು ಆ ಆಡಿಯೋದಲ್ಲಿದೆ ಕೇಳಿಸ್ಕೊಳ್ಳಿ. ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು
ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವರು. ಹಾ 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 ಅದೇ ನಮಗ್ ಗೊತ್ತಿತ್ತಾ? ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲಿ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ಹಾ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. ಚೆನ್ನಾಗವನ ಸಿಕ್ಕಾಬಿಟ್ಟೆ ಅವಾಗ. ನಮ್ಮ ಅಮ್ಮ ಸತ್ತಲ್ಲೂ ಚೆನ್ನಾಗವನು, ನೀನ್ ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಎಲ್ಲಿ ಮಾಡ್ತಾರೆ ಗುಂಡಿ ಒಟ್ಟಾಗೆ? ಗುಂಡಂಗೆಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬಿಟ್ಟವ ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ ಇದು ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ, ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. MLC ರಾಜೇಂದ್ರ ಹತ್ಯೆ ಸಂಚಿನ ಆರೋಪದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಏನ್ ಕೇಳಿಸ್ಕೊಂಡ್ರಿ, ಈ ಫೋನ್ ಸಂಭಾಷಣೆ ಮಾಡಿದ್ದಂತಹ ಪುಷ್ಪ ಅವರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಸಹಜವಾಗಿ ಈ ಪ್ರಕರಣದ ಸಾಕ್ಷಿ ಆಗಬಹುದು. ಆ ನಿಟ್ಟಿನಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ವಶಕ್ಕೆ ಪಡೆದು ಫೋನ್ ಸಂಭಾಷಣೆ ಮಾಡಿದಂತ ಪುಷ್ಪ ಜೊತೆಗೆ ಮತ್ತಿಬ್ಬರು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹತ್ಯೆಗೆ ಸುಪಾರಿ ಸಂಬಂಧಪಟ್ಟಂಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆದಂತ ಒಂದು ಆಡಿಯೋ ಕೇಳಿಸ್ಕೊಂಡ್ರಿ. ಈಗ ಆ ಮಹಿಳೆ ಪುಷ್ಪ ಅನ್ನುವಂತ ಮಹಿಳೆ ಮಾತನಾಡಿರುವಂತದ್ದು MLC ರಾಜೇಂದ್ರ ಅವರ ಆಪ್ತ ರಾಕಿ ಅವರ ಜೊತೆಗೆ. ಈ ಪುಷ್ಪ ಅನ್ನೋರಿಂದಾನೇ ಈ ಒಂದು ಹತ್ಯೆಯ ವಿಚಾರ, ಆ ಸ್ಕೆಚ್ನ ವಿಚಾರಗಳು ಎಲ್ಲವೂ ಬಯಲಾಗ್ತಾ ಇದೆ. ಆ ಕಾರಣದಿಂದ ಪುಷ್ಪಳನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ರಾಜೇಂದ್ರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಏನ್ ಮಾತನಾಡಿದ್ರು ನೋಡಿ. ಆಡಿಯೋ ರಿಲೀಸ್ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರ್ಬೇಕಲ್ಲ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವ್ರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಇನ್ನು ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅನೌನ್ಸ್ ಮಾಡೋ ತನಕ ಗೊಂದಲ. ಅನೌನ್ಸ್ ಆದಮೇಲೆ ಇವತ್ತು ನಾಳೆಗೆ ಆಗುತ್ತೆ. ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಇವತ್ತು ನಾಳೆ ಯಾವುದು ಮಾಹಿತಿ ಇಲ್ಲ ನನಗೆ. ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು. ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ದರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಅದರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವ್ರ ಬೆಂಚ್ ಮೇಟ್ಸೇ, ಕ್ಲಾಸ್ಮೇಟ್ಸೇ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗಲ್ಲ, ವಿಜೇಂದ್ರ ನಕಲಿ ಫೋಟೋ ಹರಿಬಿಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ ಏನ್ ಮಾಡ್ತಾರೆ ಎನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಕಾಂಗ್ರೆಸ್ಗೆ ಹೋಗ್ತಾರಾ, JDSಗೆ ಹೋಗ್ತಾರಾ, ಹೊಸ ಪಕ್ಷ ಕಟ್ತಾರಾ, ಈ ರೀತಿಯಾದಂಥ ಚರ್ಚೆಗಳು ಮುನ್ನೆಲೆಯಲ್ಲಿದೆ. ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇದು. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. BSY ಮಾತು ಕೇಳಿ ನನ್ನ ಉಚ್ಚಾಟನೆ ಮಾಡಿದ್ದಾರೆ. ನಿನ್ನೆ ಹೇಳಿದ್ರು ಅವರು 3 ಬಾರಿ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇರೋದು ಅಂತ. ಪೋಕ್ಸೋ ಕೇಸ್ ತನಿಖೆ ಆದ್ರೆ BSY ಜೈಲಿಗೆ ಹೋಗ್ತಾರೆ.
ಬಿಜೆಪಿ ಹಿಂದೂಗಳ ಪರವಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ಈಗ ಸುತ್ತ ಏನಂತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ ಅಂತ ಏನಿದೆ ಸರ್? ಒಂದು ಹೊಸ ಪಕ್ಷ ಕಟ್ತಾರೆ ಅಂತ ಒಂದಿದೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ, ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡೋದು, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. ಅವರ ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಎಷ್ಟು ಒಂದು ಭೇಟಿಗೆ ರೊಕ್ಕ ಖರ್ಚಾಗ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಇದೆ. ನಾನು ಹೈಕಮಾಂಡ್ ಕೇಳ್ತೀನಿ, ಅದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದಂಥ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರಣೆ ಮಾಡ್ತೀನಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಂದೋಲನ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಬೆಲೆ ಏರಿಕೆಯನ್ನ ಖಂಡಿಸಿ ಮತ್ತೊಂದು ಹೋರಾಟಕ್ಕಿಳಿತಾ ಇದೆ ಬಿಜೆಪಿ. ಈ ಹಿಂದೆ ಕೂಡ ಬೆಲೆ ಏರಿಕೆಯನ್ನ ಖಂಡಿಸಿ ಹೋರಾಟ ನಡೆದಿತ್ತು ರಾಜ್ಯ ಬಿಜೆಪಿಯಿಂದ. ಈಗ ಮತ್ತೊಂದು ಹೋರಾಟ, ಜನಾಂದೋಲನ ಪ್ರತಿಭಟನೆ, ಬೆಲೆ ಏರಿಕೆಯನ್ನ ಖಂಡಿಸಿ. ಶಾಸಕರ ಅಮಾನತು, ದರ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏಪ್ರಿಲ್ 2ರಂದು ಶಾಸಕರ ಅವಮಾನವನ್ನ ಖಂಡಿಸಿ ಪ್ರತಿಭಟನೆಯನ್ನೇ ಮಾಡುವುದು. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏಪ್ರಿಲ್ 5ಕ್ಕೆ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುವುದು. ಪ್ರತಿಭಟನೆಯ ರೂಪುರೇಷೆಗಳನ್ನು ನೋಡ್ತಾ ಇದ್ದೀವಿ. ಉಸಿರಾಡುವ ಗಾಳಿ ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ದುಬಾರಿ ಆಗ್ಬಿಟ್ಟಿದೆ. ಸರ್ಕಾರ ಬಡವರಿಗೆ ಬರೆ ಎಳೆಯುವಂತಹ ಕೆಲಸ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿರು. ಜೊತೆಗೆ ಮುಂದಿನ ಪ್ರತಿಭಟನೆಗಳು ಯಾವ ರೀತಿಯಾಗಿರುತ್ತೆ, ಈ ಜನಾಂದೋಲನ ಪ್ರತಿಭಟನೆ ಅನ್ನೋದು, ಆ ಪ್ರತಿಭಟನೆಯ ರೂಪರೇಷೆಗಳ ಬಗ್ಗೆ ಮಾತನಾಡಿದ್ದಾರೆ. ಏನೇನು ಮಾಡ್ತೀವಿ ನಾವು ಅಂತ. 4 ಹಂತದಲ್ಲಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಜನಾಕ್ರೋಶ ಯಾತ್ರೆ ಏಪ್ರಿಲ್ 7ನೇ ತಾರೀಕು ಚಾಲನೆ ನೀಡ್ತಾ ಇದ್ದೇವೆ. 4 ಹಂತದಲ್ಲಿ ಹೋರಾಟ ನಡೀತದೆ. ಮೊದಲ ಹಂತದಲ್ಲಿ 7ನೇ ತಾರೀಕು ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು, ಏಪ್ರಿಲ್ 7ನೇ ತಾರೀಕು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಂದರೆ ಮೈಸೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 8ನೇ ತಾರೀಕು ಬೆಳಗ್ಗೆ ಮಂಡ್ಯದಲ್ಲಿ, ಮಧ್ಯಾಹ್ನ ಹಾಸನದಲ್ಲಿ ನಮ್ಮ ಹೋರಾಟ ಇರ್ತದೆ. 9ನೇ ತಾರೀಕು ಕೊಡಗು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ಹೋರಾಟ 9ನೇ ತಾರೀಕು ಸಂಜೆ. 10ನೇ ತಾರೀಕು ಬೆಳಗ್ಗೆ ಉಡುಪಿಯನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಚಿಕ್ಕಮಗಳೂರಿನಲ್ಲಿ. ಈ ರೀತಿ ಇದು ಮೊದಲ ಹಂತದ ಹೋರಾಟ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಬಹಳಷ್ಟು ಆಪ್ಷನ್ಸ್ಗಳು ಸರ್ಕಾರದ ವಿರುದ್ಧ ಹೋರಾಡೋಕೆ ವಿಪಕ್ಷಗಳಿಗೆ ಇತ್ತು. ಬಟ್ ಕೆಲವೊಂದಿಷ್ಟು ದಿನಗಳ ಹಿಂದೆ ನಾವು ನೋಡ್ತಾ ಹೋದ್ರೆ ಇಲ್ಲ ಒಂದು ಕಡೆ ವೀಕ್ ಆದಂತಹ ಅಟ್ಯಾಕ್ ಬಿಜೆಪಿಯಿಂದ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಈಗ ಈ ಜನಾಕ್ರೋಶ ಪ್ರತಿಭಟನೆ ಮೂಲಕವಾಗಿ ಕಮ್ಬ್ಯಾಕ್ ಮಾಡುವಂತ ನಿರೀಕ್ಷೆಯಲ್ಲಂತೂ ಇದೆ. ಯಾವ ರೀತಿಯಾಗಿ ಪ್ಲಾನ್ ಇದೆ ಬಿಜೆಪಿಯಿಂದ? ಖಂಡಿತ ಅರುಣ್, ರಾಜ್ಯ ಬಿಜೆಪಿ ಈ ಬಣಬಡಿದಾಟದಿಂದ ಸೊರಗಿ ಹೋಗಿತ್ತು. ಅದೇ ಒಂದು ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಸರಿಯಾಗಿ ಪ್ರತಿಭಟನೆಗಳನ್ನ ಸಂಘಟಿಸುವಂತ ಕೆಲಸಗಳು ಆಗ್ತಾ ಇರಲಿಲ್ಲ. ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಈಗ ವಿಜಯೇಂದ್ರ ಆಕ್ಟಿವ್ ಆಗಿದಂತೆ ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಸಾಲು ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಏಪ್ರಿಲ್ 2ರಂದು ಬೆಳಿಗ್ಗೆ 10 ಗಂಟೆಗೆ ಕೆಂಗಲ್ ಹನುಮಂತಯ್ಯವರ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಶಾಸಕರನ್ನ 18 ಜನರನ್ನ ಅಮಾನತು ಮಾಡಲಾಗಿದೆ, ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಅದಾದ ನಂತರ ಅದೇ ದಿನ ಫ್ರೀಡಂ ಪಾರ್ಕ್ ನಲ್ಲಿ 11 ಗಂಟೆಯಿಂದ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡುವವರಿದ್ದಾರೆ. ಅಲ್ಲಿ ಶಾಸಕರು ಇರ್ತಾರೆ, ಹಾಗೆ ಮಾಜಿ ಶಾಸಕರು ಇರ್ತಾರೆ, ಸಂಸದರು ಇರ್ತಾರೆ, ಎಲ್ಲರೂ ಕೂಡ ಸೇರಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಬೆಲೆ ಏರಿಕೆ ವಿರುದ್ಧ ಈ ಒಂದು ಧರಣಿ ನಡೀಲಿಕ್ಕಿದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ರಂದು ಎಲ್ಲಾ ಮಂಡಲಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡುವುದಾಗಿ ಈಗಾಗಲೇ ವಿಜೇಂದ್ರ ಅವರು ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯವ್ಯಾಪಿಯೂ ಕೂಡ ಈ ಒಂದು ಪ್ರತಿಭಟನೆ ಇರುತ್ತೆ. ಅದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗುತ್ತೆ.
ಅದಾದ ನಂತರದಲ್ಲಿ ಏಪ್ರಿಲ್ 7ರಂದು ಮೈಸೂರಿನಲ್ಲಿ ಆಕ್ರೋಶ ಅನ್ನುವಂತ ಒಂದು ಟೈಟಲ್ ನ ಮೂಲಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ SCP TSP ಹಣ ದುರ್ಬಳಕೆ ಇರಬಹುದು, 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಕಾನೂನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಿತ್ತು. ಆ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಜನಾಕ್ರೋಶ ಯಾತ್ರೆ 4 ಹಂತದಲ್ಲಿ ನಡೆಯುತ್ತೆ ಅರುಣ್. ಪ್ರಮುಖವಾಗಿ ಏಪ್ರಿಲ್ 7ರಿಂದ ಆರಂಭವಾಗಿ 10ರವರೆಗೂ ಕೂಡ ಮೊದಲ ಹಂತದಲ್ಲಿ ನಡೆದ್ರೆ, ಅದಾದ ನಂತರದಲ್ಲಿ ಏಪ್ರಿಲ್ 13ರಿಂದ ಮತ್ತೆ 2ನೇ ಹಂತದ ಈ ಒಂದು ಹೋರಾಟ ನಡೆಯುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 21ರಿಂದ 3ನೇ ಹಂತದ ಹೋರಾಟ, ಹಾಗೆ ಏಪ್ರಿಲ್ 27ರಿಂದ 4ನೇ ಹಂತದ ಹೋರಾಟ. ಮೇ 3ರವರೆಗೂ ಕೂಡ ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಸಂಘಟನೆಯನ್ನು ಮಾಡಿಕೊಂಡಿದೆ. ಆ ಒಂದು ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದೆ. ಒಟ್ಟಿನಲ್ಲಿ ಸರ್ಕಾರವನ್ನ ತಿವಿಯೋದಕ್ಕೆ ಈಗಾಗಲೇ ಬಿಜೆಪಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೋರಾಟಕ್ಕೂ ಕೂಡ ಈಗ ಕರೆಯನ್ನ ಕೊಟ್ಟಿರುವಂತದ್ದು ಅರುಣ್. ಥ್ಯಾಂಕ್ ಯು ಕಾರ್ತಿಕ್ ಎಲ್ಲ ಡೀಟೇಲ್ಸ್ಗೆ.